ಪಾಪಿ ರಕ್ಷಣೆಗೆ ದಡದಡ ಅಂತ ದೌಡಾಯಿಸ್ಬಿಟ್ಟಿದೆ ಡ್ರ್ಯಾಗನ್. ಯಾವುದು? ಚೀನಾ. ಕೂಡಲೇ ಶಾಂತಿಯನ್ನ ಕಾಪಾಡುವಂತೆ ಭಾರತಕ್ಕೆ ಚೀನಾ ಮನವಿ ಮಾಡಿದೆ. ಅಜಿತ್ ದೋವಲ್ಗೆ ಕರೆ ಮಾಡಿದ್ದಾರೆ ಚೀನಾ ವಿದೇಶಾಂಗ ಸಚಿವ. ಚೀನಾದ ವಿದೇಶಾಂಗ ಸಚಿವ ವಾಂಗಿಯಿಂದ ಫೋನ್ ಕಾಲ್ ಬಂದಿದೆ. ಅಜಿತ್ ದೋವಲ್ ಅವ್ರಿಗೆ ಕರೆ ಮಾಡಿ ಏನ್ ಹೇಳಿದ್ದಾರೆ? ವಾಂಗಿಗೆ ಟಕ್ಕರನ್ನು ಕೊಟ್ಟು ಬಿಟ್ಟಿದ್ದಾರೆ. ಫೋನ್ ಮಾಡಿದ್ರಲ್ಲ ಚೀನಾದ ವಿದೇಶಾಂಗ ಸಚಿವ, ಅವರಿಗೆ ಅಜಿತ್ ದೋವಲ್ ಅವರು ಒಂದು ಕೌಂಟರ್ ಕೊಟ್ಟಿದ್ದಾರೆ. ರಾತ್ರಿ ಚೀನಾ ಮಂತ್ರಿ ದೋವಲ್ ಮಧ್ಯೆ ಒಂದು ಮಹತ್ವದ ಚರ್ಚೆ ಆಗಿದೆ. ಹಾಗಾದ್ರೆ ಆ ಚರ್ಚೆಯಲ್ಲಿ ಏನೇನಾಗಿದೆ? ವಾಂಗಿಗೆ ಟಕ್ಕರ್ ಕೊಟ್ಟಿರೋದು ಯಾಕೆ? NSA ಅಜಿತ್ ದೋವಲ್ ಅವರು ರಾತ್ರಿ ಕರೆ ಬಂದಿದೆ, ಶಾಂತಿ ಮಾಡಿಕೊಳ್ಳಿ ಬೇಡ ಅನ್ನೋದಾಗಿ ಚೀನಾದ ವಿದೇಶಾಂಗ ಸಚಿವ ವಾಂಗಿ ಅವರು ಫೋನ್ ಮಾಡಿದ್ರು. ಯಾರಿಗೆ? ನಮ್ಮ ಭಾರತದ ಭದ್ರತಾ ಸಲಹೆಗಾರ ಆಗಿರುವಂತಹ ಮಾಸ್ಟರ್ ಸ್ಟ್ರೋಕ್ ಕೊಡೋದ್ರಲ್ಲಿ ಎಕ್ಸ್ಪರ್ಟ್. ಸೊ ಈ ಮೂಲಕ ಫೋನ್ ಮಾಡಿದಂತ ಚೀನಾ ವಿದೇಶಾಂಗ ಸಚಿವರಿಗೆ ಒಂದು ಕೌಂಟರ್ ಅನ್ನ ಕೊಡೋ ಕೆಲಸ ಮಾಡಿದ್ರೆ, ಅವರಿಗೆ ತಿರುಗೇಟನ್ನ ಮಾತಿನ ಮೂಲಕವಾಗಿನೇ. ಯಾಕಂದ್ರೆ ಡಿಪ್ಲೊಮ್ಯಾಟಿಕಲಿ ಎಕ್ಸ್ಪರ್ಟ್, ಅವರು ಹೇಗೆ ಸಿಬಾಯಿಸ್ಬೇಕು ಅನ್ನೋದು ಗೊತ್ತು. ಹೀಗಾಗಿ ಬಹಳ ಪ್ರಮುಖವಾಗಿ ಅಜಿತ್ ದೋವಲ್ ಅವರಿಗೆ ಒಂದು ಕೌಂಟರ್ ಕೊಡುವಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ಹಾಗಾದ್ರೆ ಏನೇನ್ ಗುಣ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಬಹಳ ಪ್ರಮುಖವಾಗಿ ಅಜಿತ್ ದೋವಲ್ ಅವರು ಏನ್ ಹೇಳಿದಾರಂತಂದ್ರೆ, ಚರ್ಚೆ ಆಗಿದೆ ಚೀನಾದ ವಿದೇಶಾಂಗ ಸಚಿವ ವಾಂಗಿ ಮತ್ತು ಭಾರತದ ರಕ್ಷಣಾ ಸಲಹೆಗಾರ ಇವರಿಬ್ಬರ ನಡುವೆ ಮಾತುಕತೆ ಆಗಿದೆ. ಇದು ಫೋನ್ ಕರೆ ಮೂಲಕ. ವಾಂಗಿ ಚೀನಾದ ವಿದೇಶಾಂಗ ಸಚಿವ, ಡ್ರ್ಯಾಗನ್ ದೇಶ, ನರಿಬುದ್ಧಿ ಗೊತ್ತಿರೋದು. ನಿನ್ನೆ ತಡರಾತ್ರಿ ಆಗಿರೋ ವಿಚಾರ ಇದು. ತಡರಾತ್ರಿ ದೋವೆಲ್ ಮತ್ತು ವಾಂಗಿ ನಡುವೆ ಮಾತುಕತೆ ಆಗಿದೆ ಫೋನ್ ಕರೆಯ ಮೂಲಕ. ಮಧ್ಯ ಪ್ರವೇಶಕ್ಕೆ ಸಿದ್ಧ ಅನ್ನೋದಾಗಿ ಚೀನಾ ಬರುತ್ತಂತೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನ್ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆಯಲ್ಲ, ನಾವು ಮಧ್ಯ ಬರ್ತೀವಿ ಅನ್ನೋ ಮಾತು ವಿದೇಶಾಂಗ ಸಚಿವರು ಹೇಳಿದ್ರು. ವಾಂಗಿ ಬೇಡಿಕೆಗೆ ನೋ ಅಂತ ಹೇಳಿದ್ದಾರೆ ಅಜಿತ್ ದೋವೆಲ್ ಅವರು. ಬೇಡಪ್ಪ, ನಿಮ್ಮ ಸವಾಸನ ನಿಟ್ಟಿನಲ್ಲಿ ಖಡಕ್ ವಾರ್ನಿಂಗ್ ಇದು. ನಮ್ಮ ಆಂತರಿಕ ವಿಚಾರದಲ್ಲಿ ಮಧ್ಯ ಪ್ರವೇಶ ಬೇಡ. ಏನೇ ಇದ್ರೂ ಕೂಡ ಉಭಯ ದೇಶಗಳು, ಪಾಕಿಸ್ತಾನ ಮತ್ತು ಭಾರತ ನಿಭಾಯಿಸುತ್ತೆ, ಅಷ್ಟು ಸಾಮರ್ಥ್ಯ ನಮಗಿದೆ ಅನ್ನೋದು. ಜೊತೆಯಲ್ಲಿ ನಮಗೂ ಯುದ್ಧದ ಅನಿವಾರ್ಯತೆ ಇಲ್ಲ. ಭಾರತ ಮೊದಲಿಂದನೂ ಕೂಡ ಇದೇ ನಿಲುವನ್ನ ಹೊಂದ್ಕೊಂಡಿರೋದು. ನಮಗೂ ಯುದ್ಧದ ಅನಿವಾರ್ಯತೆ ಇಲ್ಲ ಅನ್ನೋದು. ಆದ್ರೆ ನಮ್ಮ ಸಾರ್ವಭೌಮತೆಗೆ ಧಕ್ಕೆ ಆದ್ರೆ ಸುಮ್ಮನೆ ಬಿಡೋದಿಲ್ಲ. ಭಾರತ ಖಡಕ್ ಆಗಿ ಹೇಳಿದೆ, ಯುದ್ಧ ಅನಿವಾರ್ಯ ಇಲ್ಲ ಭಾರತಕ್ಕೆ, ಬಟ್ ನಮ್ಮ ರಕ್ಷತೆ, ನಮ್ಮ ಸವರ್ನಿಟಿಗೆ ಏನಾದ್ರೂ ಧಕ್ಕೆ ಆದ್ರೆ ನಾವು ಸುಮ್ಮನೆ ಇರೋದಿಲ್ಲ. ನಮ್ಮನ್ನು ಕೆಣಕಿದ್ರೆ ನಾವು ಎಲ್ಲದಕ್ಕೂ ಕೂಡ ಸಿದ್ಧ ಇದ್ದೀವಿ. ನೇರ ಸಂದೇಶ ಇದು. ನಮ್ಮಿಂದ ದಕ್ಷಿಣ ಏಷ್ಯಾ ರಾಷ್ಟ್ರಗಳಿಗೆ ತೊಂದರೆ ಇಲ್ಲ. ಯಾಕಂದ್ರೆ ದಕ್ಷಿಣ ಏಷ್ಯಾದಲ್ಲಿ ಭಾರತ ಮತ್ತು ಚೀನಾ ಪ್ರಬಲವಾಗಿ ಬೆಳೀತಾ ಇರುವಂತ ರಾಷ್ಟ್ರಗಳು. ಹೀಗಾಗಿ ಈಗಾಗಲೇ ಕದನ ವಿರಾಮಕ್ಕೆ ಒಪ್ಪಿದ್ದೇವೆ. ಯಾಕಂದ್ರೆ ನಾವು ಯುದ್ಧವನ್ನ ಪ್ರೇರೇಪಣೆ ಮಾಡೋರಲ್ಲ, ಶಾಂತಿಯನ್ನ ನೋಡೋರೆ. ಆದರೆ ನಮ್ಮನ್ನ ಪ್ರವೋಕ್ ಮಾಡಿದ್ರೆ ಮುಂದೆ ಆಗೋದೇ ಬೇರೆ ಅನ್ನೋದಾಗಿ ಚೀನಾದ ವಿದೇಶಾಂಗ ಸಚಿವರಿಗೆ ಹೇಳಿರೋ ಮಾತಿದು. ಕೆಣಕಿದ್ರು ಸುಮ್ಮನೆ ಬಿಡೋದಿಲ್ಲ ನಾವು. ಚೀನಾ ಮಂತ್ರಿಗೆ ದೋವೆಲ್ ಅವರು ಡೈರೆಕ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಮಧ್ಯ ಪ್ರವೇಶ ಮಾಡ್ತೀನಿ ಅಂತ ಬಾಲ ಬಿಚ್ಚೋಕ್ ಬಂತಲ್ಲ ಚೀನಾಗೆ ಹೇಳಿರೋ ಮಾತಿದು. NSA ಅಜಿತ್ ದೋವಲ್ ವಾಂಗೆ ಈ ನಡುವೆ ಆಗಿರುವಂತ ಚರ್ಚೆ ಇದು. ಈ ಹೊತ್ನಲ್ಲಿ ಪಾಕಿಸ್ತಾನಕ್ಕೆ ಸಂದೇಶಕ್ಕಿಂತ ಹೆಚ್ಚಾಗಿ ಇಲ್ಲಿ ಚೀನಾಕ್ಕೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಅವರು ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ದಿಲೀಪ್, ಒಂದ್ ರೀತಿಯಾಗಿ ಹೆಂಗ್ ಕಾಣಿಸ್ತಾ ಇದೆ ಅಂತಂದ್ರೆ, ಈಗ ಚೀನಾದ ನಡೆ ಅಂತಂದ್ರೆ ಮಗುವನ್ನ ಚೂಟಿ ತುಟ್ಲನ್ನ ತೂಗ್ತಾರಂತಲ್ಲ, ಹಾಗೆ ಪಾಕಿಸ್ತಾನಕ್ಕೆ ಹಿಂಬದಿಯಿಂದ ಸಪೋರ್ಟ್ ಮಾಡ್ತಾ ಈ ರೀತಿಯಾಗಿ ಶಾಂತಿ ಮಂತ್ರವನ್ನ ಜಪಿಸ್ತಾ ಇದೆಯಲ್ಲ, ಏನ್ ಟ್ಯಾಕ್ಟಿಕ್ಸ್ ಇದು ಅಂತ? ಸರಿಯಾಗಿ ಹೇಳಿದ್ರಿ ಅಖಿಲೇಶ್. ಏನಂದರೆ ಮಗುನ ಚೂಟೋದು ಚೀನಾನೇ, ತೊಟ್ಲು ತೂಗೋದು ಚೀನಾನೇ. ಅದೇ ಥರ ಆಗಿದೆ. ಯಾಕೆಂದರೆ ಪಾಕಿಸ್ತಾನಕ್ಕೆ ಒಂದು ಹಣಕಾಸಿನ ನೆರವನ್ನು ಕೊಡ್ತಿರೋದು ಕೂಡ ಚೀನಾ, ಜೊತೆಗೆ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರವನ್ನು ಕೊಡ್ತಿರೋದು ಕೂಡ ಚೀನಾ. ಟರ್ಕಿಯ ಒಂದಷ್ಟು ಡ್ರೋನ್ಗಳನ್ನು ಹೊರತುಪಡಿಸಿದ್ರೆ ಬಹುತೇಕ ಒಂದು ಪಾಕಿಸ್ತಾನದ ಬಳಿ ಇರುವಂಥ ಶಸ್ತ್ರಾಸ್ತ್ರಗಳು ಎಲ್ಲವೂ ಚೀನಾ ಮೇಡ್. ಮತ್ತು ಭಾರತಕ್ಕೆ ಬಂದಿರುವಂಥ ಕ್ಷಿಪಣಿಗಳನ್ನು ನೋಡಿದ್ರೆ, ಮತ್ತು ಭಾರತ ಏನು ಒಂದು ಪಾಕಿಸ್ತಾನದ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಏನಿತ್ತು HQ-9 ಅದನ್ನು ಒಡೆದುರುಳಿಸಿದ್ದು ಕೂಡ ಚೀನಾದೇ.
ಈ ಪಾಕಿಸ್ತಾನಕ್ಕೆ ಚೀನಾ ಯಾಕೆ ಈ ಥರ ಸಪೋರ್ಟ್ ಮಾಡುತ್ತೆ? ಅದಕ್ಕೆ ಕಾರಣ ಸಿಂಪಲ್, ಏನಂದರೆ ಭಾರತ ಆರ್ಥಿಕತೆಯಲ್ಲಿ ಈಗ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಮುನ್ನುಗ್ತಾ ಇದೆ. ಚೀನಾ ಭಾರತದ ಇದು ವಿಶ್ವದಲ್ಲೇ 2ನೇ ಒಂದು ಆರ್ಥಿಕತೆ ದೇಶ ಆಗಿದೆ. ಅಮೆರಿಕ ನಂಬರ್ 1 ಸ್ಥಾನದಲ್ಲಿದೆ. ಈ ಹಂತದಲ್ಲಿ ಭಾರತ ಏನು ಮಾಡ್ತಾ ಇದೆ, ಚೀನಾದಿಂದ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು, ಹಬ್ಗಳನ್ನು ಭಾರತ ತನ್ನತ್ತ ಸೆಳೀತಾ ಇದೆ. ಈ ಇತ್ತೀಚೆಗೆ ಒಂದು ಮಾಹಿತಿ ಬಂದಿತ್ತು, ಏನೊಂದು ಚೀನಾ ದೇಶದಲ್ಲಿದೆ ಆಪಲ್ನ ಉತ್ಪಾದನಾ ಘಟಕ, ಆಪಲ್ ಐಫೋನ್ ಉತ್ಪಾದನಾ ಘಟಕ ಏನಿದೆ ಅದು ಸಂಪೂರ್ಣವಾಗಿ 2026ಕ್ಕೆ ಚೀನಾದಿಂದ ಭಾರತಕ್ಕೆ ಬರ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಚೀನಾದಿಂದ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಘಟಕಗಳು ಭಾರತಕ್ಕೆ ಬಂದರೆ, ಸೇವಾ ವಲಯದಲ್ಲಂತೂ ಈಗಾಗಲೇ ಭಾರತ ಮುಂಚೂಣಿಯಲ್ಲಿದೆ. ಅದರಲ್ಲೂ IT ಸೇವಾ ವಲಯದಲ್ಲಿ, ಉತ್ಪಾದನಾ ವಲಯದಲ್ಲೂ ಕೂಡ ಭಾರತ ಚೀನಾಗೆ ಟಕ್ಕರ್ ಕೊಡ್ತಾ ಇದೆ. ಈ ಹಂತದಲ್ಲಿ ಚೀನಾ ಏನು ಮಾಡ್ತಾ ಇದೆ, ತನ್ನಲ್ಲಿ ಈ ಒಂದು ಆರ್ಥಿಕತೆನ ಉಳಿಸ್ಕೊಳಕ್ಕಾಗ್ತಿಲ್ಲ. ಹಾಗಾಗಿ ಭಾರತ ಏನೊಂದು ಆರ್ಥಿಕವಾಗಿ ಬೆಳೀತಾ ಇದೆ ಅದನ್ನು ತಡೆಯೋದಕ್ಕೆ ಪಾಕಿಸ್ತಾನದ ಮೂಲಕ ಹಿಂಬಾಗಿಲ ಪ್ರಯತ್ನವನ್ನು ಮಾಡ್ತಾ ಇದೆ. ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಸಂಭವಿಸಿದ್ರೆ ಪಾಕಿಸ್ತಾನ ಕಳ್ಕೊಳ್ಳೋಂಥದ್ದು ಏನಿಲ್ಲ, ಈಗಾಗಲೇ ಬಿಕಾರಿ ದೇಶ ಆಗಿದೆ, ಕಳ್ಕೊಳ್ಳೋಂಥದ್ದು ಏನಿಲ್ಲ. ಆದರೆ ಭಾರತ ಕಳ್ಕೊಳ್ಳೋದು ಸಾಕಷ್ಟಿದೆ. ಹಾಗಾಗಿ ಭಾರತಕ್ಕೆ ಈ ಒಂದು ಆರ್ಥಿಕತೆ ಮೂಲಕ ಏಟು ಕೊಡಬೇಕು ಅನ್ನೋ ಕಾರಣಕ್ಕೆ, ತನ್ನ ಒಂದು ಉತ್ಪಾದನಾ ವಲಯವನ್ನು ಉಳಿಸ್ಕೊಬೇಕು ಅನ್ನೋ ಕಾರಣಕ್ಕೆ ಚೀನಾ ಈ ಥರ ಮಾಡ್ತಿದ್ದೆ. ಜೊತೆಯಲ್ಲೇ ಯಾವಾಗ ಭಾರತ ಪಾಕಿಸ್ತಾನ ಮೇಲೆ ದಬ ಅಂತ ಅಟ್ಯಾಕ್ ಮಾಡ್ತೋ, ಪಾಕಿಸ್ತಾನದಲ್ಲಿರೋ ಎಲ್ಲ ವಾಯುನೆಲೆಗಳನ್ನ ಉಡಿಸ್ ಮಾಡ್ತೋ, ಆವಾಗ ಚೀನಾಗೆ ಪಾಕಿಸ್ತಾನ ಹೋಗಿ ಮೊರೆ ಇಟ್ಟಿರುತ್ತೆ, ಅಯ್ಯೋ ನೀವು ಹೇಳಿದ್ರಿ ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಪ್ರೇರಣೆಯಿಂದ ನಾವೊಂದು ನಿಮ್ಮ ಒಂದು ಪ್ರೋತ್ಸಾಹದಿಂದ, ನಿಮ್ಮ ಒಂದು ಏನು ಕುಮ್ಮುಕ್ತಿಯಿಂದ ನಾವು ದಾಳಿ ಮಾಡಿದ್ವಿ, ಆದರೆ ಭಾರತ ಇವಾಗ ಸಿಕ್ಕಾಪಟ್ಟೆ ಹೊಡಿತಾ ಇದೆ, ನೀವೇ ನಮ್ಮನ್ನು ಉಳಿಸ್ಬೇಕು ಅಂತ. ಚೀನಾ ಬರುತ್ತೆ ಭಾರತದ ಹತ್ರ ಅಂತ ಅಜಿತ್ ದೋವಲ್ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಅನಿಸುತ್ತೆ. ಹಂಗಾಗೇ ಚೀನಾಗೆ ತಕ್ಕ ತಿರುಗೇಟನ್ನು ಕೊಟ್ಟಿದ್ದಾರೆ, ನಮ್ಮ ವಿಚಾರ ನಾವು ನೋಡ್ಕೊತೀವಿ, ನೀವು ಸೈಡಲ್ಲಿರಿ ಅಂತ. ಅಂದರೆ ಇದು ಭಾರತ ಮತ್ತು ಪಾಕಿಸ್ತಾನ 2 ದ್ವಿಪಕ್ಷೀಯ ವ್ಯವಹಾರ, ಅದರಲ್ಲಿ ಮೂಗು ತೂರ್ಸೋಕ್ಕೆ 3ನೇ ನೀವ್ಯಾರು ಅಂತ ಹೇಳ್ಬಿಟ್ಟು ಅಜಿತ್ ದೋವಲ್ ಅವರು ಇಂಡೈರೆಕ್ಟಾಗಿ ಹೊಡೆದಿದ್ದಾರೆ. ಮತ್ತು ಇದು ಚೀನಾಗೆ ಒಂದು ಸಂದೇಶ ಏನಂದರೆ, ನಾವು ಕೇವಲ ಆರ್ಥಿಕವಾಗಿ ಮಾತ್ರವಲ್ಲ ರಕ್ಷಣೆ ವಿಚಾರದಲ್ಲೂ ಸ್ವಾವಲಂಬಿಗಳಾಗಿದ್ದೀವಿ, ನಮ್ಮನ್ನು ಕೆಣಕಿದ್ರೆ ಯಾರನ್ನೂ ಬಿಡಲ್ಲ ಅನ್ನೋ ಒಂದು ಫರ್ಮ್ ಮೆಸೇಜ್ನ, ಒಂದು ಕಠಿಣ ಒಂದು ಖಡಕ್ ಸಂದೇಶವನ್ನು ಭಾರತ ಇವತ್ತು ಚೀನಾಗೆ ರವಾನೆ ಮಾಡಿದೆ ಅಂತ ಹೇಳ್ಬೋದು ಅಖಿಲೇಶ್. ಜೊತೆಯಲ್ಲಿ ಈಗ ಚೈನಾದ ಮಾತು ಒಂದು ಕಡೆ ಶಾಂತಿಗೆ ನಾವು ಮಿಡ್ಲು ಬರ್ತೀವಿ ಅನ್ನೋದು, ಜೊತೆಯಲ್ಲಿ ಅಮೆರಿಕವೂ ಕೂಡ ಮಧ್ಯೆ ಬಂದು ನಾವು ಈ ಉಭಯ ದೇಶಗಳ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡ್ತೀವಿ ಅನ್ನೋ ನೋಡಿದ್ರೆ, ಜಗತ್ತಿನ ಮುಂದೆ ನಾವೆರಡು ದೊಡ್ಡ ರಾಷ್ಟ್ರಗಳು ನಾವು ಸಮರ್ಥವಾಗಿ ನಿಭಾಯಿಸ್ತಿದ್ದೀವಿ ಅನ್ನುವಂತ ಪೋಸ್ ಕೊಡೋದಕ್ಕೆ ಅಮೆರಿಕ ಮತ್ತು ಚೀನಾ ಎರಡೂ ಕೂಡ ಪ್ರಯತ್ನ ಮಾಡಿದಂತ ಕಾಣಿಸ್ತಿಲ್ವಾ ದಿಲ್ಲಿ? ಹೌದು, ಈಗ ನೋಡಿ, ಪಾಕಿಸ್ತಾನ ಈಗಾಗಲೇ IMF ಹತ್ರ ದೊಡ್ಡ ಮಟ್ಟದ ಒಂದು ಆರ್ಥಿಕ ಪ್ಯಾಕೇಜ್ಗೆ ಬೇಡಿಕೆ ಇಟ್ಟಿದೆ. ಈ ಪಾಕಿಸ್ತಾನ ಈವನ್ ಬೇಡಿಕೆ ಇಟ್ಟಿರೋದನ್ನು ಅಮೆರಿಕ ಇದನ್ನೇ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಂಡು, ನೀವು ಯುದ್ಧವನ್ನು ನಿಲ್ಲಿಸಿದ್ರೆ, ನೀವು ಭಾರತದ ಮೇಲೆ ದಾಳಿಯನ್ನು ನಿಲ್ಲಿಸಿದ್ರೆ ನಿಮಗೆ IMFನ ಒಂದು ಪ್ಯಾಕೇಜ್, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏನಿದೆ ಆ ಫಂಡ್ನ ಕೊಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಟ್ರಂಪು ಒಂದು ಆಶ್ವಾಸನೆ ಕೊಟ್ಟಿರಬಹುದು ಅಂತ ಮಾತಿದೆ. ಈ ಒಂದು ಆಶ್ವಾಸನೆ ಕೊಟ್ಟಿರೋ ಕಾರಣಕ್ಕೇ ಪಾಕಿಸ್ತಾನ ದಾಳಿಯನ್ನು ನಿಲ್ಲಿಸಿದೆ ಅಂತ. ಒಟ್ಟಿನಲ್ಲಿ ಹೆಂಗಾಯಿತು ಅಂದರೆ, ಇವಾಗ ಜಾಗತಿಕ ಮಟ್ಟದಲ್ಲಿ ಭಾರತ ಮತ್ತು ಪಾಕಿಸ್ತಾನ 2 ಯುದ್ಧಕ್ಕೆ ಹೋಗ್ಬಿಟ್ಟಿದ್ವು, ಟ್ರಂಪ್ ಅವರು ಮಧ್ಯಪ್ರವೇಶ ಮಾಡಿ ಈ ಕದನ ವಿರಾಮ ಮಾಡಿಸ್ಬಿಟ್ರು ಅಂತ. ಆದರೆ ಇದರ ಹಿಂಬಾಗಿಲ ಪ್ರಯತ್ನಗಳು ಬೇರೆ ಬೇರೆ ಇರುತ್ತೆ. ಮತ್ತು ಭಾರತಕ್ಕೆ ತಾಕೀತು ಮಾಡೋ ಹಂತದಲ್ಲಿ ಇವತ್ತು ಅಮೆರಿಕ ಇಲ್ಲ, ಮತ್ತು ಭಾರತ ಅಮೆರಿಕದ ತಾಕೀತನ್ನ ಕೇಳೋ ಮಟ್ಟದಲ್ಲೂ ಇಲ್ಲ. ಭಾರತಕ್ಕೇನಿದ್ರು ಅಮೆರಿಕ ಆಗಿರ್ಬೋದು, ಇನ್ಯಾವುದೇ ರಾಷ್ಟ್ರ ಸಲಹೆ ಕೊಡ್ಬೋದು. ಭಾರತ ಅವ್ರ ಸಲಹೆಯನ್ನು ತಗೊಂಡಿದೆ, ಯಾಕೆಂದರೆ ಭಾರತಕ್ಕೂ ಅದೇ ಬೇಕಾಗಿರೋದು, ಭಾರತಕ್ಕೂ ಯುದ್ಧ ಬೇಕಾಗಿಲ್ಲ. ಆದರೆ ಭಾರತ ಹೇಳೋದೊಂದೇ, ಪಾಕಿಸ್ತಾನ ದಾಳಿಯನ್ನು ನಿಲ್ಲಿಸಲಿ ಅಂತ. ಭಾರತ ಒಂದು ಅಮೆರಿಕದ ಸಲಹೆಗೆ ಒಪ್ಪಿ ನಿನ್ನೆ ಸಂಜೆ 5 ಗಂಟೆಗೆ ಕದನ ವಿರಾಮನ್ನೇನೋ ಘೋಷಣೆ ಮಾಡ್ತು. ಆದರೆ ರಾತ್ರಿ ಆಗಿದ್ದೇನು, ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತು. ಭಾರತ ಇದನ್ನು ಒಂದು ಅತ್ಯಂತ ಕಠಿಣವಾಗಿ ತಗೊಂಡಿದೆ. ಈ ಒಂದು ಪಾಕಿಸ್ತಾನದ ಪ್ರೊವೊಕೇಷನ್ನ, ಪಾಕಿಸ್ತಾನ ಏನೊಂದು ಈ ಒಂದು ಪ್ರಚೋದನೆಯನ್ನು ಮಾಡಿದೆ, ಇದಕ್ಕೆ ಭಾರತ ನಿನ್ನೆ ರಾತ್ರಿನೇ ಉತ್ತರ ಕೊಡ್ಬೋದಾಗಿತ್ತು. ಆದರೆ ಜಾಗತಿಕ ಸಮುದಾಯದಲ್ಲಿ ಭಾರತ ವಿಲನ್ ಆಗೋದಕ್ಕೆ, ಕೆಟ್ಟವರು ಅಂತ ಆಗೋದಕ್ಕೆ, ಮತ್ತು ಜಾಗತಿಕ ಸಮುದಾಯ ನಮ್ಮತ್ತ ಬೊಟ್ಟು ಮಾಡಿ ತೋರಿಸಬಾರ್ದು ಅನ್ನೋ ಕಾರಣಕ್ಕೆ ಭಾರತ ಸಂಯಮ ವಹಿಸಿದೆ. ಆದರೆ ಈ ಸಂಯಮ ಮುಂದಿನ ದಿನಗಳಲ್ಲಿ ಇರೋದಿಲ್ಲ. ಅದಕ್ಕೆ ಇವತ್ತಿನ ಒಂದು ಚೀನಾ ವಿದೇಶಾಂಗ ಸಚಿವರಿಗೆ ಅಜಿತ್ ದೋವಲ್ ಕೊಟ್ಟರೆ ಎಚ್ಚರಿಕೆಯೂ ಕೂಡ ಒಂದು ಉದಾಹರಣೆ ಅಂತ ಅನ್ಕೊಬೋದು ಅಖಿಲೇಶ್.